ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದ ಡಾಕುಳಿಗಿ, ವರದಿಗಾರ ಮತ್ತು ನಿರೂಪಕ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ಹೊತ್ತುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ರಾಂಪುರ ಕಾಲೋನಿಯಲ್ಲಿರುವ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಜರುಗಿದ ಲಕ್ಷ್ಮೀ ಸತ್ಯನಾರಾಯಣ ಕಲ್ಯಾಣ ಮಹೋತ್ಸವ, ಕಂಕಣ ಮಾಂಗಲ್ಯ ಧಾರಣೆ, ಸುಸೂತ್ರವಾಗಿ ಜರುಗಿದ ವಿವಾಹ, ಭಕ್ತಿಯಿಂದ ಪಾಲ್ಗೊಂಡ ಅಪಾರ ಭಕ್ತ ಸಮೂಹ. ಜಿಲ್ಲಾ ಟೋಕ್ರಿ ಕೋಲಿ ಸಮಾಜದ ವತಿಯಿಂದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ. ಹುಬ್ಬಳ್ಳಿ ಅಂಜಲಿ ಅಂಬಿಗರ ಹಂತಕನಿಗೆ ಗಲ್ಲು ಶಿಕ್ಷೆಯಾಗಲಿ, ಅವರ ಕುಟುಂಬಕ್ಕೆ ವೈಯಕ್ತಿಕವಾಗಿ 51,000 ರೂಪಾಯಿ ಪರಿಹಾರ ನೀಡುವೆ, ಜಗನ್ನಾಥ್ ಜಮಾದಾರ್ ಘೋಷಣೆ. ನಗರದ ವಿವೇಕಾನಂದ ಬಡಾವಣೆ ಉದ್ಯಾನವನದಲ್ಲಿ ಜೀವ ವೈವಿಧ್ಯ ದಿನಾಚರಣೆ ಆಯೋಜನೆ. ಗುಂಡಿ ತೋಡಿ ಸಸಿ ನೆಟ್ಟ ಬಡಾವಣೆ ನಿವಾಸಿಗಳು. ಜೀವ ವೈವಿಧ್ಯ ಕಾಪಾಡಿ ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಪ್ರೊಫೆಸರ್ SV ಕಲ್ಮಠ್. ಮೇ 27ರಂದು ಹೈದರಾಬಾದ್ನ ಗೋರಬಂಡ ಬಸವ ಮಂಟಪದಲ್ಲಿ ವಿಶ್ವಗುರು ಬಸವೇಶ್ವರ ಅಮೃತಶಿಲಾ ಪುತ್ಥಳಿ ಅನಾವರಣ. ಬೀದರ್ ಜಿಲ್ಲೆಯಿಂದ ನೂರಾರು ಭಕ್ತರು ಭಾಗಿ. ಶರಣರ ಹಬ್ಬದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕದ ಸಾವಿರಾರು ಜನರು ಭಾಗಿಯಾಗ್ತಾ ಇದ್ದಾರೆ. ಪೂಜ್ಯ ಶ್ರೀ ಚನ್ನಬಸವಾನಂದ ಶ್ರೀಗಳ ಹೇಳಿಕೆ. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ 2024ರ ನಿಮಿತ್ತ ಶುಷ್ಕ ದಿನ ಘೋಷಿಸಿ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಆದೇಶ. ಜೂನ್ 1ರ ಸಾಯಂಕಾಲ 5 ಗಂಟೆಯಿಂದ ಜೂನ್ 3ರ ಸಾಯಂಕಾಲ 6 ಗಂಟೆವರೆಗೆ ಎಲ್ಲಾ ವಿಧದ ಅಬಕಾರಿ ಸನ್ನದ್ದುಗಳನ್ನು ಮಾರಾಟ ನಿಷೇಧ ಮಾಡಲಾಗಿದೆ. ಗೋವಿಂದ ರೆಡ್ಡಿ. ವಾರ್ತೆಗಳ ವಿವರ. ಸುಮಾರು 3 ದಿವಸಗಳಿಂದ ಬೀದರ್ ನಗರದ ರಾಂಪುರ ಕಾಲೋನಿಯಲ್ಲಿರುವ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಜರುಗುತ್ತಿರುವಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಮಂಗಳವಾರ ಸಾಯಂಕಾಲ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಕಲ್ಯಾಣ ಮಹೋತ್ಸವ ಅತ್ಯಂತ ಭಕ್ತಿ ಮತ್ತು ಸಡಗರದ ಮಧ್ಯೆ ಜರುಗಿತ್ತು. ಕಳೆದ ದಿವಸ ಹಲ್ದಿ ಮತ್ತು ಮೆಹಂದಿ ಕಾರ್ಯಕ್ರಮ ಜರುಗಿದ್ರೆ, ಮಂಗಳವಾರ ರಾತ್ರಿ ಸಕಲ ರೀತಿ ರಿವಾಜುಗಳೊಂದಿಗೆ ಮಾಂಗಲ್ಯ ಧಾರಣೆ, ಕಂಕಣ ಧಾರಣೆ ಹಾಗೂ ಪುಷ್ಪಾದಿಗಳಿಂದ ಕಲ್ಯಾಣ ಮಹೋತ್ಸವ ಭಕ್ತಿಯಿಂದ ಜರುಗಿತ್ತು. ಬಂದ ಭಕ್ತರೆಲ್ಲ ಮಂತ್ರಘೋಷಗಳೊಂದಿಗೆ ಅಕ್ಷತಾವನ್ನು ನೆರವೇರಿಸಿದ್ರು. ಸಾವಿರಾರು ಭಕ್ತರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಭಕ್ತಿಯಿಂದ ಅರ್ಚಕರಾದ ನರಸಿಂಹ ದೀಕ್ಷಿತ್ ಅವರು ಮಂತ್ರಘೋಷಗಳನ್ನು ಉಚ್ಚಾರ ಮಾಡಿದರೆ, ಇದೇ ವೇಳೆ ಮಂದಿರದ ಟ್ರಸ್ಟಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಅವರ ಕುಟುಂಬಸ್ಥರು ಸೇರಿದಂತೆ ಸಾವಿರಾರು ಜನ ಭಕ್ತಾದಿಗಳು ಉಪಸ್ಥಿತರಿದ್ದು ಸಮಾರಂಭಕ್ಕೆ ಸಾಕ್ಷಿಯಾದರು. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗರ್ ಅವರ ಹತ್ಯೆ ನಡೆದದ್ದು ನಿಜಕ್ಕೂ ಕೂಡ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹದ್ದಾಗಿದೆ. ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ಜನರ ಮನಸ್ಸಿನಿಂದ ಮಾಸುವ ಮುನ್ನವೇ ಅಂಜಲಿ ಹತ್ಯೆ ಪ್ರಕರಣ ನಡೆದದ್ದು ಇದೊಂದು ಹೇಯ ಕೃತ್ಯವಾಗಿದೆ ಎಂದು ಜಿಲ್ಲಾ ಟೋಕ್ರಿ ಕೋಲಿ ಸಮಾಜದ ಅಧ್ಯಕ್ಷರಾಗಿರುವಂತಹ ಜಗನ್ನಾಥ್ ಜಮಾದಾರ್ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಅಪರಾಧಿಗಳಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಹಕಾರ ನೀಡಲಾಗ್ತಾ ಇದೆ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವೇ ಇಲ್ಲದಂತಾಗಿದೆ. ಇಂತಹ 10 ಪ್ರಕರಣಗಳು ನಡೀತಾ ಇದ್ರೂ ಕೂಡ ಅಪರಾಧಿಗಳ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ. ಈ ಘಟನೆಯ ತನಿಖೆಗಾಗಿ ಸಿಬಿಐಗೆ ಒಪ್ಪಿಸಬೇಕೆಂದು ಜಮಾದಾರ್ ಅವರು ಸರ್ಕಾರಕ್ಕೆ ಒಂದು ಆಗ್ರಹ ಕೂಡ ಮಾಡಿದ್ರು. ಹೀಗಾಗಿ ಬೀದರ್ನಲ್ಲಿ ಮೇ 24ರಂದು ಬೆಳಿಗ್ಗೆ 11 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಸಮಾಜದ ಬಾಂಧವರು ಸೇರಿದಂತೆ ಪ್ರತಿಯೊಂದು ಸಮಾಜದವರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಜಗನ್ನಾಥ್ ಜಮಾದಾರ್ ಅವರು ಕರೆ ನೀಡಿದರು.
ಪ್ರತಿಭಟನೆ ನಡೆಸಿದ ಒಂದು ವಾರದೊಳಗಾಗಿ ನ್ಯಾಯ ಸಿಗದೇ ಇದ್ದರೆ ರಾಜ್ಯದಾದ್ಯಂತ ನಮ್ಮ ಟೋಕ್ರಿ ಕೋಲಿ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆಗೆ ಕರೆ ಕೊಡಲಾಗುವುದು ಎಂದು ಹೇಳಿದರು. ಹಂತಕರ ಹೆಡೆಮುರಿ ಕಟ್ಟಲು ಒಂದು ಹೊಸ ಕಾನೂನು ರಚನೆಯಾಗಬೇಕು. ಯುಪಿ ಮಾದರಿಯಲ್ಲಿ ಅಪರಾಧಿಗಳಿಗೆ ಎನ್ಕೌಂಟರ್ ಅಥವಾ ಮರಣದಂಡನೆ ಶಿಕ್ಷೆ ವಿಧಿಸುವ ಕಾನೂನು ರಾಜ್ಯದಲ್ಲಿ ಕೂಡ ಜಾರಿಯಾಗಬೇಕೆಂದು ತಿಳಿಸಿದರು. ದೂರು ನೀಡಿದರೆ 16 ವರ್ಷ ಕೋರ್ಟ್ ಕಚೇರಿಗೆ ಅಲೆದಾಡಬೇಕಾಗುತ್ತದೆ. ಅಷ್ಟರಲ್ಲಿ ಅಪರಾಧಿ ಹೊರಗಡೆ ರಾಜಾರೋಷವಾಗಿ ಓಡಾಡ್ತಾನೆ ಅಥವಾ ದೂರು ಕೊಟ್ಟವರು ಅವರು ಮರಣ ಕೂಡ ಹೊಂದುವಂತಹ ಒಂದು ಸಮಸ್ಯೆ ಇದೆ. ಹೀಗಾಗಿ ತಕ್ಷಣವೇ ಅಪರಾಧಿಗೆ ನೇಣುಗಂಬಕ್ಕೆ ಏರಿಸುವ ವ್ಯವಸ್ಥೆ ಆಗಬೇಕೆಂದು ಜಗನ್ನಾಥ್ ಜಮಾದಾರ್ ಅವರು ತಿಳಿಸಿದರು. ಅಲ್ಲದೆ ನನ್ನ ವೈಯಕ್ತಿಕವಾಗಿ ಅಂಜಲಿ ಅಂಬಿಗರ್ ಅವರ ಕುಟುಂಬಕ್ಕೆ 51,000 ರೂಪಾಯಿ ಪರಿಹಾರ ಹಣ ನೀಡುತ್ತೇನೆ ಎಂದು ಸುದ್ದಿಗೋಷ್ಠಿಯಲ್ಲಿ ಜಮಾದಾರ್ ಘೋಷಣೆ ಮಾಡಿದರು. ಜೊತೆಗೆ ಸರ್ಕಾರವು ಕೂಡ ಅವರ ಕುಟುಂಬದ ನೆರವಿಗೆ ಧಾವಿಸಬೇಕೆಂದು ಆಗ್ರಹ ಮಾಡಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಬೀದರ್ ದಕ್ಷಿಣದ ಒಂದು ಅಧ್ಯಕ್ಷರಾಗಿರುವಂತಹ ಷಣ್ಮುಖಪ್ಪ ಶೇಖಾಪುರ್, ಪ್ರಮುಖರಾದ ಶಿವರಾಜ್ ಜಮಾದಾರ್, ಗೋವಿಂದ್ ಚಾರಿ, ಅಂಬಿಗರ ಚೌಡಯ್ಯ ಯುವ ಸೇನೆ ಅಧ್ಯಕ್ಷ ಸುನೀಲ್ ಬಾವಿಕಟ್ಟಿ, ಚಂದ್ರಕಾಂತ್ ಹಳ್ಳಿಕೇಡ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾಧ್ಯಮದ ಸ್ನೇಹಿತರಲ್ಲಿ ಪತ್ರಿಕೆ ಗೋಷ್ಠಿಯ ಮುಖಾಂತರ ತಿಳಿಯಲು ಬಯಸುವುದೇನೆಂದರೆ, ಇವತ್ತ ಹುಬ್ಬಳ್ಳಿಯಲ್ಲಿ ಆದಂತಹ ಒಂದು ನೇಹಾ ಹಿರೇಮಠ ಆಗಲಿ ಅವ್ರ ದಿನ ಹಳಸಿಬಿ ಹೋಗಿಲ್ಲ. ಅವ್ರ ದಿನ 8, 10, 15 ದಿವಸ ಒಳಗಡೆನೆ ಅಂಜಲಿ ಅಂಬಿಗಾರ್ ಅವ್ರದ್ದು ಒಂದು ಏನು ಹೇಯವಾದ ಕೃತ್ಯ ಅಂತಂದ್ರೆ ಇವತ್ತು ಬಹಳಷ್ಟು ಕ್ರೂರಿಯಾಗಿ ಮುಂಜಾನೆ 5:30 ಗಂಟೆಗೆ ಹೋಗಿ ಬಾಗಿಲು ತಟ್ಟು ಏನದ ಅಂತಂದ್ರೆ ಅವ ಅವ್ರಿಗೆ ಹೊರಗೆ ಕರೆದು, ಈಗ ಮನುಷ್ಯಾಗೇನಿರ್ತಾರ ಬಾಗಿಲು ಹೊರಗಡೆ ಬಂದಾರಪ್ಪ ಅಂತಂದ್ರೆ ಯಾರ ರಿಲೇಷನ್ ಬಂದಿರಬೇಕು ಅಥವಾ ಯಾರ ಬಂದಿರಬೇಕು ಅಂತೇಳಿ ತಟ್ಟಿದ ತರ ತಕ್ಷಣನೇ ಸೀದಾ ಚಾಕೋಚ್ ಹೊಡೆದು ಹತ್ಯೆ ಮಾಡ್ತಾನಂತಂದ್ರೆ ಇವತ್ತು ಅವ್ನ ಧೈರ್ಯ ಎಷ್ಟು ಅನ್ಬೇಕು, ಅವ್ನ ಧೈರ್ಯಕ್ಕೆ ಮೆಚ್ಕೋಬೇಕಾಯ್ತದ. ಇಂತಹ ಒಂದು ಮಾಡ್ತಕ್ಕಂಥ ಅಪರಾಧಿಗಳಿಗೆ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಏನವರು ಅಧಿಕಾರಿಗಳಿಗೆ ಏನದಂತಪ್ಪ ಅಂತಂದ್ರೆ ಅವರು ಸುಮ್ಮನೆ ಕೂಡ್ತಾ ಇದ್ದಾರೆ. ಈ ಸಮಾಜ ತಿಳಿತಾ ಇಲ್ಲ, ನಮಗೂ ತಿಳಿತಾ ಇಲ್ಲ, ನಿಮಗೂ ತಿಳಿತಾ ಇಲ್ಲ. ಇವತ್ತು ಹೆಣ್ಣಂದ್ರೆ ಏನಪ್ಪ ಅಂತಂದ್ರೆ ಅಡಿಮೆಗೆ ಬಿದ್ದಾರನ್ನು ತಿಳ್ಕೊಂಡಾರ ಅಂತೇಳಿ ಅಂತಹ ಒಂದು ಹೆಣ್ಣಿಗೆ ಇಷ್ಟು ಟೈಪು ಕ್ರೂರಿಯಾದ ಹತ್ಯೆಗಳಾಯ್ತವ. ಇವತ್ತು ಕಿಡ್ನಾಪ್ಸ್ ಆಯ್ತವ, ರೇಪ್ಸ್ ಆಯ್ತವ, ಅನೇಕ ಇಂಥ ಘಟನೆಗಳು ನಡೆದ್ರು ಕೂಡ ಏನದ ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪೂರಾ ವಿಫಲದ ಅಂತ ನನಗೆ ಅನಿಸ್ತದ. ಅದು ಹುಬ್ಬಳ್ಳಿ ನಗರದಲ್ಲಿ ಒಂದೊಂದೇ 8, 15 ದಿವಸದೊಳಗಡೆ ಏನಂತಂದ್ರೆ 2 ಕೇಸ್ ಆಯ್ತಾವ ಅಂತಂದ್ರೆ ಇದು ಬಹಳ ದೊಡ್ಡ ಒಂದು ಸಮಸ್ಯೆಗೆ ಕಾಡ್ತದ ಅಂತೇಳಿರಿ. ಅದ್ರ ಬಾದ ಏನದಪ್ಪ ಅಂತಂದ್ರೆ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ದು ಕೋಲಿ ಸಮಾಜ 55-60 ಲಕ್ಷ ಜನ ಅಂತ ಹೇಳ್ಕೊಳತ್ತಿದ್ದೇವೆ ನಾವು. ಆದ್ರೆ ಈ ಸಮಾಜ ಮ್ಯಾಗೆ ಯಾಕೆ ಅನ್ಯಾಯ ಆಗ್ತದ ಅಂತ ಕಸಿ ನನಗೆ ತಿಳಿತಾ ಇಲ್ಲ. ಇವತ್ತು ನಾವು ಬೀದರ್ ಅಥವಾ ನಮ್ಮ ಕರ್ನಾಟಕ ಗುಲ್ಬರ್ಗ ಡಿವಿಷನ್ದಲ್ಲಿ ಬಹಳಷ್ಟು ಇಂಥವು 10-16 ಇಂಥ ಘಟನೆಗಳಾದ್ರೂ ಕೂಡ ನೋಡ್ಯಾರಪ್ಪ, ಈಗ ಸುಧಾರಿಸ್ಯಾರು, ನಾಳೆಗೆ ಸುಧಾರಿಸ್ಯಾರು, ಎಂದರ ಇನ್ನು ನಮಗೆ ಜರ ಏನಾರ ಕರುಣೆ ಬಂದತ್ತು, ದಯ ಬಂದತ್ತು ಎಂಬ ವಿಚಾರ ಮ್ಯಾಗೆ ನಾವು ಸುಮ್ಮನೆ ಕೂಡ್ತಾ ಇದ್ದೀವಿ. ಆದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಸುಮ್ಮನೆ ಕೂಡೋದಿಲ್ಲ. ಇವತ್ತು ನಮ್ದು ಏನದಂದ್ರೆ ಹೋಮ್ ಮಿನಿಸ್ಟರ್ ಆದ ಪರಮೇಶ್ವರ್ ಅವರು ಇವತ್ತು ಒಂದು ಸೇಡಿಗೆ ಒಪ್ಪಿಸ್ತಾ ಇದ್ದಾರ ಅಂತ ಹೇಳ್ತಾ ಇದ್ದಾರೆ. ಖರೆ ಅವ್ರಿಗೆ ಒಪ್ಪಿಸಿದಾರ, ಅದು ಅವ್ರಿಗೆ ಧನ್ಯವಾದ ಹೇಳ್ಬೇಕಾಯ್ತದ. ಆದ್ರೆ ನಮಗೆ ಸೇಡಿಗೆ ಒಪ್ಪಿಸೋದು ಬೇಕಾಗಿಲ್ಲ. ನಮಗೆ ಎನ್ಕೌಂಟರ್ ಸೀದಾ ಏನು ತಪ್ಪು ಮಾಡ್ತಾನೆ ಅವನಿಗೆ ಸೀದಾ ಒತ್ತಕ್ಕ ದಂಧೆ ಒಂದೇ ಮಾಡ್ಬೇಕು. ಎಲ್ಲ ಒಂದು ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ಕೇಳ್ಕೊಂಬದು ಏನದಪ್ಪ ಅಂದ್ರೆ ಪ್ರತಿಯೊಂದು ಸಮಾಜ, ಎಲ್ಲ ಸಮಾಜ ಒಂದು ಲೀಡರ್ಗಳಾಗಲಿ, ಆ ಒಂದು ಜನತೆಗಾಗಲಿ, ಆ ಒಂದು ಜನರಿಗಾಗಲಿ, ತಾಯಿ ತಂದೆರಿಗಾಗಲಿ, ಅವ್ರೆಲ್ಲರೂ ಒಂದು ಇದ್ರಾಗ ಅಗರ್ ಭಾಗವಹಿಸಿದ್ರು ಅಂದ್ರೆ ಈ ಒಂದು ಪ್ರತಿಭಟನೆ ರ್ಯಾಲಿ ಎದ್ರ ಕಡೆಯಿಂದ ಆಗ್ಲತ್ತದ ಅಂಬೋದು ಈ ಒಂದು 4 ಸಮಾಜ ಮ್ಯಾಗಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಷ್ಟು ಒಂದು ಸಮಾಜ ಇದಾವ ಆ ಸಮಾಜದವ್ರೆಲ್ಲ ನಡ್ಗಬೇಕು ಅಂತ ಒಂದು ವ್ಯವಸ್ಥೆ ಏನದಂದ್ರೆ ಇವತ್ತು ನಾವು ನಾಳೆಗೆ 24ನೇ ತಾರೀಕು 24/5/2024 ನಾವು ಮಾಡ್ತಾ ಇದ್ದೀವಿ. ಅದು ಬಿಲ್ಕುಲ್ ಒಂದು ಬಹಳ ದೊಡ್ಡ ಪ್ರತಿಭಟನೆ ರ್ಯಾಲಿ ಇದೆ. ಆ ರ್ಯಾಲಿದಾಗ ಎಲ್ಲರೂ ಭಾಗವಹಿಸಬೇಕಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ನಮ್ಮದು ಮಿತ್ರ ಎದುರುಗಡೆ ಹೇಳ್ತೀನಿ, 51,000 ರೂಪಾಯಿ ನಾ ಏನದಂತಂದ್ರೆ ಅವರು ಪರಿಹಾರಧನ ನಾ ಘೋಷಣೆ ಮಾಡ್ತೀನಿ ಸರ್. ನನ್ನ ಪರ 51,000 ಅಂಜಲಿ ಅಂಬಿಗಾರ್ ನಿಯೋಗ ತಗೊಂಡು ಹೋಗಿ ಏನಂದ್ರೆ ನಮ್ದು ಬೀದರ್ಲಿಂದ ಒಂದು ನಿಯೋಗ ಹೋಗಿ
ನನ್ನ ವತಿಯಿಂದ ಏನದಪ್ಪ ಅಂತಂದ್ರೆ ಅಂಬಿಗರ ಚೌಡೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರದ್ದು ಒಂದು ನೇತೃತ್ವದಾಗ ಅವ್ರಿಗೆ ಹೋಗಿ ಏನಂದ್ರೆ 51,000 ರೂಪಾಯಿ ನಾವು ಅವ್ರಿಗೆ ಪರಿಹಾರ ಧನ ನೀಡೋಂಥ ವ್ಯವಸ್ಥೆ ಕೂಡ ನಾನು ಮಾಡ್ತೀನಿ ಸರ್. ಬೀದರ್ ನಗರದ ವಿವೇಕಾನಂದ ಬಡಾವಣೆ ಉದ್ಯಾನದಲ್ಲಿ ಇಂದು ಸಸಿ ನೆಟ್ಟು ವಿಶ್ವ ಜೀವ ವೈವಿಧ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಬಡಾವಣೆ ನಿವಾಸಿಗಳೇ ಗುಂಡಿ ತೋಡಿದ್ರು. ಉದ್ಯಾನ ಸಲಕರಣೆಗಳನ್ನು ಮತ್ತು ಎರೆಹುಳು ಗೊಬ್ಬರವನ್ನು ಒಂದು ದೇಣಿಗೆ ಮೂಲಕ ಹಣವನ್ನು ಸಂಗ್ರಹ ಮಾಡಿ ಖರೀದಿ ಕೂಡ ಅವರೇ ಮಾಡಿದ್ದಾರೆ. ಮಾವಿನ ಸಸಿಗಳನ್ನು ನೆಟ್ಟರು. ತೆಂಗಿನ ಸಸಿಯನ್ನು ಕೂಡ ತಾವೇ ಬೆಳೆಸಿ ಇತರೆ ಓಣಿಗಳಿಗೆ ಮಾದರಿಯಾಗಿದ್ದಾರೆ. ವಿವೇಕಾನಂದ ಬಡಾವಣೆಯ ಮಿತ್ರ ಮಂಡಳಿ ಅಧ್ಯಕ್ಷರಾಗಿರುವಂತಹ ಸಂಜು ಕುಮಾರ್ ಸಜ್ಜನ್ ಅವರ ಮುಂದಾಳತ್ವದಲ್ಲಿ ಬಡಾವಣೆ ನಿವಾಸಿಗಳು ಸೇರಿಕೊಂಡು ಸಸಿ ನೆಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಭಗವಾನ್ ದಾಸ್ ಅವರು ಮುತುವರ್ಜಿಯನ್ನು ವಹಿಸಿ ಉದ್ಯಾನದ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದಾರೆ. ಹೀಗಾಗಿ ಜೀವ ವೈವಿಧ್ಯವನ್ನು ಪ್ರತಿಯೊಬ್ಬರು ಕೂಡ ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ಪ್ರೊಫೆಸರ್ ಎಸ್.ವಿ. ಕಲ್ಮಠ್ ಅವರು ಕೂಡ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ಪ್ರಮುಖರಾಗಿರುವಂತಹ ಭಗವಾನ್ ದಾಸ್, ಬಕ್ಕಪ್ಪ ಶೇರಿಕಾರ್, ವಿಠಲ್ ಪಾಂಚಾಳ್, ಬಾಲಾಜಿ, ಸೂರ್ಯಕಾಂತ್ ಮಾಳಿಗೆ, ಶಿವರಾಜ್ ಬಿರಾದರ್ ಸೇರಿದಂತೆ ಇನ್ನು 10 ಜನರು ಈ ಸಂದರ್ಭದಲ್ಲಿ ಪಾಲ್ಗೊಂಡು ವಿವಿಧ ಸಸಿಗಳನ್ನು ನೆಟ್ಟು ಇತರ ಓಣಿಯವರಿಗೆ ಮಾದರಿಯಾದರು. ವಿಶ್ವ ಜೀವ ವೈವಿಧ್ಯ ದಿನಾಚರಣೆ 2024 ಅಂಗವಾಗಿ ಇದು ವಿಶ್ವಾದ್ಯಂತ ಆಚರಿಸ್ತಕ್ಕಂಥ ಬಹುಮುಖ್ಯವಾದ ಪ್ರಾಕೃತಿಕ ಒಂದು ಘಟ್ಟ. ಜೀವ ವೈವಿಧ್ಯತೆ ಉಳಿದರೆ ಈ ಮಾನವನ ಉಳಿವು. ಜೀವ ವೈವಿಧ್ಯತೆ ಇಲ್ಲದಿದ್ದರೆ ಮಾನವ ಉಳಿಯುವುದಿಲ್ಲ. ಅದು ಹೇಗೆಂದರೆ, ಈಗ ಪೃಥ್ವಿಯಲ್ಲಿ ಅನೇಕ ಜೀವ ಸಂಕುಲಗಳಿವೆ. ಆ ಜೀವ ಸಂಕುಲಗಳು ಒಂದಕ್ಕೊಂದು ಪರಸ್ಪರ ಸಂಬಂಧವನ್ನು ಬೆಳೆಸಿಕೊಂಡಿವೆ. ಜೀವ ವೈವಿಧ್ಯತೆಯಿಂದಲೇ ನಮ್ಮ ಪ್ರಕೃತಿಯ ಸಂರಕ್ಷಣೆ ಆಗ್ತದೆ ಮತ್ತು ಪ್ರಕೃತಿಯಿಂದಲೇ ಜೀವ ವೈವಿಧ್ಯತೆ ಸಂರಕ್ಷಣೆಯೂ ಆಗ್ತದೆ. ಎಲ್ಲಿವರೆಗೆ ಜೀವ ವೈವಿಧ್ಯತೆ ಇರುತ್ತೋ ಅಲ್ಲಿವರೆಗೆ ಪ್ರಕೃತಿಯ ಎಲ್ಲ ಚಕ್ರಗಳು ಏರುಪೇರುಗಳಾಗದೆ ಸಮತೋಲನವಾಗಿ ನಡೆದುಕೊಳ್ಳುತ್ತವೆ. ನಾವು ಯಾವುದಾದರೂ ಒಂದು ಜೀವಿಯ ಹತ್ಯೆ ಮಾಡಿದರೆ ಅದರ ಪರಿಣಾಮ ಭೀಕರವಾಗಿರುತ್ತದೆ. ಉದಾಹರಣೆಗೆ ಹಾವು ಕೊಂದರೆ ನಮಗೆ ಆಹಾರ ಸಿಗುವುದಿಲ್ಲ. ಅದು ಹೇಗೆಂದರೆ, ಹಾವು ಇಲಿಗಳ ಸಂತತಿಯನ್ನು ತಿಂದುಕೊಂಡು ಬದುಕತಕ್ಕಂಥದ್ದು. ಒಂದು ವೇಳೆ ಹಾವು ಹೊಡೆದರೆ ಇಲಿಗಳ ಸಂತತಿ ಹೆಚ್ಚಾಗಿ ಆಹಾರ ಇಲಿಗಳೆಲ್ಲ ತಿಂದು ಆಹಾರ ನಷ್ಟವಾಗಿ ಮಾನವನಿಗೆ ಆಹಾರ ಸಿಗುವುದಿಲ್ಲ. ಈ ರೀತಿಯಾಗಿ ಒಂದು ಜೀವ ಸರಪಳಿ ಈ ನಮ್ಮ ಜೀವ ವೈವಿಧ್ಯತೆಯಲ್ಲಿ ಇರುವುದರಿಂದ ಅದನ್ನು ಕಾಪಾಡಬೇಕು. ವಿಶ್ವ ಜೀವ ವೈವಿಧ್ಯತೆ ದಿನಾಚರಣೆ ಅಂಗವಾಗಿ ಬಿ ಪಾರ್ಟ್ ಆಫ್ ಪ್ಲ್ಯಾನ್ ಅಂದರೆ ಜೀವ ವೈವಿಧ್ಯತೆ ಯೋಜನೆಯ ಒಂದು ಭಾಗವಾಗಿರಿ ಅಂತ ಹೇಳ್ತಕ್ಕಂಥದ್ದಿದೆ. ಜೀವ ವೈವಿಧ್ಯತೆ ಪ್ರತಿಯೊಂದು ಸಸ್ಯವೂ ಕೂಡ ಒಂದೊಂದು ಆಕ್ಸಿಜನದ ಬ್ಯಾಂಕ್ ಇದ್ದ ಹಾಗೆ ನಮಗೆ ಆಕ್ಸಿಜನ್ ಕೊಡುತ್ತೆ ಮತ್ತು ಇಂಗಾಲದ ಡೈಆಕ್ಸೈಡ್ ತೆಗೆದುಕೊಳ್ಳುತ್ತೆ. ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲಗಳು ಈ ನಮ್ಮ ಪ್ರಕೃತಿಯಲ್ಲಿ ಜೀವ ಸಂಕುಲ ಮಾಡಿಕೊಡೋದ್ರಿಂದ ಅವುಗಳನ್ನು ನಾಶ ಮಾಡಬಾರದು. ಇವತ್ತಿನ ದಿವಸ ನಾವೆಲ್ಲರೂ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಒಂದೊಂದು ಸಸಿ ನೆಡುವ ಮೂಲಕ ಜೀವ ವೈವಿಧ್ಯತೆ ಕಾಪಾಡಿಕೊಂಡು ಬಂದು ನಮ್ಮ ಪ್ರಕೃತಿಯನ್ನು ಕಾಪಾಡೋದೊಂದಿಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡೋಣ ಅಂತ ತಿಳ್ಕೊಂಡು ಇಂದು ಜೀವ ವೈವಿಧ್ಯತೆಗೆ ಜಯವನ್ನು ಹೇಳೋಣ ಮತ್ತು ಮಾನವ ಕುಲಕ್ಕೆ ಜಯವಾಗಲಿ ಎಂದು ಹೇಳೋಣ. ನಮಸ್ಕಾರ. ರಾಷ್ಟ್ರೀಯ ಬಸವದಳ, ಲಿಂಗಾಯತ ಧರ್ಮ ಮಹಾಸಭಾ, ಲಿಂಗಾಯತ ಸಮಾಜ, ಕ್ರಾಂತಿ ಗಂಗೋತ್ರಿ ಅಕ್ಕನಾಗಲಾಂಬಿಕ ಮಹಿಳಾ ಗಣ, ಬೋರಬಂಡ, ಹೈದರಾಬಾದ್ನ ಒಂದು ಬಸವ ಮಂಟಪದಲ್ಲಿ ಮೇ 27ರಂದು ಸೋಮವಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ವಿಶ್ವಗುರು ಬಸವಣ್ಣನವರ 3 ಅಡಿ ಎತ್ತರದ ಬಸವೇಶ್ವರರ ಜೈಪುರ ಅಮೃತಶಿಲಾ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಜರುಗ್ತಾ ಇದೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಬಸವ ಮಂಟಪದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ವಿಡಿಯೋ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಈ ಕುರಿತು ಮಾತನಾಡಿರುವಂತಹ ಅವರು, ಮೇ 27ರಂದು ಬೆಳಿಗ್ಗೆ ಬಸವೇಶ್ವರ ಪೂಜಾ ವ್ರತ, ಮಧ್ಯಾಹ್ನ ಪಥಸಂಚಲನ, ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕದ ಸಾವಿರಾರು ಶರಣೆಯರು ಪಾಲ್ಗೊಳ್ತಾ ಇದ್ದಾರೆ. ಆದ್ದರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶರಣೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನೂತನ ಪುತ್ಥಳಿ ಒಂದು ಸಹಿತವಾಗಿ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರು ಕರೆ ನೀಡಿದ್ದಾರೆ. ಇದೇ ವೇಳೆ ಪ್ರಮುಖರಾಗಿರುವಂತಹ ಗಣಪತಿ ಬಿರಾದರ್, ಸತೀಶ್ ಗದಿಗೆಪ್ಪನವರು ಸೇರಿದಂತೆ ಇನ್ನೂ ಅನೇಕ ಜನರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ನಾವೀಗ
ಹೈದರಾಬಾದ್ ಮಹಾನಗರದ ಬೋರಾಬಂಡ ಬಸವ ಮಂಟಪದಲ್ಲಿದ್ದೇವೆ. ಈ ಒಂದು ಬಸವ ಮಂಟಪದಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಜೈಪುರದಿಂದ ಮಕ್ರಾನ ಮಾರ್ಬಲ್ನ ಒಂದು ಅಮೃತಶಿಲಾ ಪುತ್ಥಳಿ, ಸುಂದರವಾದಂತಹ ವಿಶ್ವಗುರು ಬಸವಣ್ಣನವರ ಪುತ್ಥಳಿಯನ್ನು ಈಗಾಗಲೇ ಬೆರೆಸಲಾಗಿದೆ. ನಾವೀಗ ಬಾಕ್ಸ್ ಓಪನ್ ಮಾಡಿದ್ದೀವಿ. ಭಾಳ ಸುಂದರವಾದಂತಹ ಒಂದು ನಗುಮುಖದ ಮತ್ತು ಅಭಯಹಸ್ತವನ್ನು ತಮ್ಮ ಆಶೀರ್ವಾದವನ್ನು ಮಾಡ್ತಾ ಇರುವಂತಹ ಮಂತ್ರಪುರುಷ ಬಸವಣ್ಣನವರ ಮೂರ್ತಿ ಭಾಳ ಸುಂದರವಾಗಿದೆ, ಭಾಳ ಆನಂದ ಅನ್ನಿಸ್ತದೆ. ಈ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ದೈವೀಕರಣ ಕಾರ್ಯಕ್ರಮ ಬರುವ 27ನೇ ತಾರೀಕು, ಅಂದರೆ ಸೋಮವಾರ ದಿವಸ 27ನೇ ತಾರೀಕು ಈ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ದೈವೀಕರಣ ಕಾರ್ಯಕ್ರಮ ಜರುಗ್ತಾ ಇದೆ. ನಾಡಿನ ಅನೇಕ ಜನ ಗಣ್ಯರು ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಸವ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ತೆಲಂಗಾಣದ ಈ ಒಂದು ಹೈದರಾಬಾದ್ ನಗರದಲ್ಲಿ ಅನೇಕ ಬಸವ ಮಂಟಪಗಳಿವೆ. ಆದರೆ ಈ ಬೋರಾಮಠದ ಒಂದು ಬಸವ ಮಂಟಪದಲ್ಲಿ ನಾವು ಇದಕ್ಕಾಗಿ ಒಂದು ಲಿಂಗಾಯತ ಧರ್ಮ ಶ್ರೀ ಬಸವೇಶ್ವರ ಪ್ರಾರ್ಥನಾ ಮಂದಿರ ಅನ್ನೋಂಥ ಒಂದು ಟ್ರಸ್ಟನ್ನು, ಚಾರಿಟಬಲ್ ಟ್ರಸ್ಟನ್ನು ಸ್ಥಾಪನೆ ಮಾಡಿ ಅನೇಕ ಒಂದು ವಿನಾಯಕ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಈ ಒಂದು ಬಸವ ಮಂಟಪದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ, ಶರಣರ ವಚನಗಳನ್ನು, ಫೋಟೋಗಳನ್ನು ಬರೆಸ್ತಕ್ಕಂಥದ್ದು, ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೀವಿ. ಈಗ 27ನೇ ತಾರೀಕಿಗೆ ಈ ನವೀಕರಣಗೊಂಡಂತಹ ಬಸವ ಮಂಟಪದಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ ಜರುಗ್ತಾ ಇದೆ. ದಾಸೋಹ, ಪಥಸಂಚಲನೆ, ಶ್ರೀ ಬಸವೇಶ್ವರ ಪೂಜಾ ವ್ರತ, ಈ ಎಲ್ಲ ಕಾರ್ಯಕ್ರಮಗಳು 27ನೇ ತಾರೀಕು ಬೆಳಗ್ಗೆಯಿಂದ ನಡೀತವೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್, ಗುಲ್ಬರ್ಗ, ಧಾರವಾಡ, ಹುಬ್ಬಳ್ಳಿ, ಉದಗೀರ್, ಲಾತೂರ್ ಮತ್ತು ಜೈರಾಬಾದ್, ಹೈದರಾಬಾದ್, ಸಂಗಾರೆಡ್ಡಿ ಎಲ್ಲ 3 ರಾಜ್ಯಗಳಿಂದ ಶರಣ ಬಂಧುಗಳು, ಆಂಧ್ರ ಪ್ರದೇಶದಿಂದಲೂ ಕೂಡ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ಶರಣರ ಬರುವ ನಮಗೆ ಪ್ರಾಣ ಜೀವಾಳವಯ್ಯ. ಶರಣ ಬಂಧುಗಳೇ, ನಾನು ಈ ಒಂದು ಟ್ರಸ್ಟಿನ ಒಂದು ಮುಖ್ಯಸ್ಥರಾಗಿ, ಅಧ್ಯಕ್ಷರಾಗಿ ನಮ್ಮ ಶರಣರಂಥ ಗಣಪತಪ್ಪ ಬಿರಾದವರು, ಸಿದ್ದಪ್ಪ ಪಾಟೀಲವರು, ಸೀನಿಯರ್ ಟ್ರಸ್ಟಿಗಳಿದ್ದಾರೆ, ನಮ್ಮ ಸತೀಶ್ ಗದ್ಗೆಪ್ಪನವರು ಮತ್ತು ಎಲ್ಲ ಕಾರ್ಯಕರ್ತರು, ಶರಣರೆಲ್ಲರೂ ಕೂಡಿ ಸುಂದರವಾದಂಥ ಒಂದು ಬಸವ ಮಂಟಪ ನಿರ್ಮಿಸಿದ್ದಾರೆ. ಇದರ ಒಂದು ಅನಾವರಣ 27ನೇ ತಾರೀಕಿಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ತಮ್ಮೆಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಆರ್ಥಿಕ ಸ್ವಾಗತ. ಶರಣ. ಈಶಾನ್ಯ ಪದವೀಧರರ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ತಿಗೆ ನಡೆಯಲಿರುವಂತಹ ಚುನಾವಣೆಯನ್ನು ನ್ಯಾಯಸಮ್ಮತವಾಗಿ, ನಿಷ್ಪಕ್ಷಪಾತವಾಗಿ ನಡೆಸಲು ಹಾಗೂ ಚುನಾವಣೆ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪ್ರಜಾಪ್ರಾತಿನಿಧ್ಯ ಕಾಯ್ದೆ 1951ರ ಕಲಂ 135C ಹಾಗೂ ಕರ್ನಾಟಕ ಅಬಕಾರಿ ನಿಯಮಗಳು 1967ರ ನಿಯಮ 10B ರಲ್ಲಿ ಪ್ರದತ್ತವಾಗಿರುವಂತಹ ಅಧಿಕಾರವನ್ನು ಚಲಾಯಿಸಿ ಬೀದರ್ ಜಿಲ್ಲೆಯಾದ್ಯಂತ ಎಲ್ಲ ಒಂದು ವಿಧದ ಅಬಕಾರಿ ಸನ್ನದ್ದುಗಳನ್ನು ಜೂನ್ 1ರ ಸಾಯಂಕಾಲ 5 ಗಂಟೆಯಿಂದ ಜೂನ್ 3ರ ಸಾಯಂಕಾಲ 6 ಗಂಟೆವರೆಗೆ ಎಲ್ಲ ವಿಧದ ಅಬಕಾರಿ ಸನ್ನದ್ದುಗಳನ್ನು ಮುಚ್ಚಲು ಹಾಗೂ ಮದ್ಯ ಮಾರಾಟ ಮತ್ತು ಸಾಗಾಣಿಕೆ ಮಾಡುವುದನ್ನು ನಿಷೇಧಿಸಿ ಶುಷ್ಕ ದಿನವೆಂದು ಘೋಷಿಸಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಆಗಿರುವಂತಹ ಗೋವಿಂದ ರೆಡ್ಡಿ ಅವರು ಆದೇಶ ಮಾಡಿದ್ದಾರೆ. ಈ ಕುರಿತು ಪ್ರಕಟಣೆಯನ್ನು ಹೊರಡಿಸಿರುವಂತಹ ಅವರು ಯಾವುದೇ ಒಂದು ಅಬಕಾರಿ ಮಾರಾಟವನ್ನು ಮತ್ತು ಇಂದಂತ ಸಪ್ಲೈ ಮಾಡುವಂತಹ ಒಂದು ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.